ಪಕ್ಕಕ್ಕಿಟ್ಟು ಒಂದೇ ಸೂರಿನಡಿ ಸೇರಿ ಮೇಡಮ್ ಅವರು ಬರ್ತಿದ್ದಾರೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ಲಿರೋರು ಗ್ರಾಮಾಂತರ ಮಂಡಲದ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ದೊರಕಿಸಿಕೊಡ್ತಿದ್ದಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಭಕ್ತಿ ಭಾವದಿಂದ ನಾವು ಕೂಡ ತಾಯಿ ಈ ಭೂಮಿಯಲ್ಲಿ ಜನಿಸಿದಂತಹ ನಾವೇ ಧನ್ಯರು. ನಗರ ಕಾರ್ಯವಾಹಕರಾದಂಥ ನಮ್ಮ ಪ್ರೀತಿಯ ಕರುಣಾಕರನ್ನ ಹೇಳೋಣ. ಯಾವಾಗಲೂ ತೆರೆಮರೆಯಲ್ಲಿ ನಿಂತು ಸಂಘಟನೆಯನ್ನ ಕಟ್ಟುನಿಟ್ಟಾಗಿ ಮುನ್ನಡೆಸಿರುವಂತಹ ಶಕ್ತಿ ಕರುಣಾಕರ್ ರೈ ಅವರಿಗೆ ನಲ್ಮೆಯ ವಂದನೆಗಳು. ನಮ್ಮ ಸಂಘದ ನಿಷ್ಠಾವಂತ ಇವತ್ತು ಬಹಳ ಸಂತೋಷ ತಂದಿದೆ. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಒಂದೇ ಸಂಘ ಇರುವಂಥದ್ದು ಪ್ರಪಂಚದಲ್ಲಿ ಇರ್ತದೋ ಕಷ್ಟದಲ್ಲಿರ್ತದೋ ಮೊದಲು ಬರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಇವತ್ತು ಏನು ಪ್ರತಿ ವರ್ಷದಂತೆ ಅರವಿಂದ ಲಿಂಬಾವಳಿ ಅವರ ಏನೊಂದು ಅಭಿವೃದ್ಧಿ ಆಗುತ್ತೋ ಕಳೆದ 70 ವರ್ಷಗಳಲ್ಲಿ ಆಗದಿರುವಂಥ ಅಭಿವೃದ್ಧಿ ಅವರು 10 ವರ್ಷ ನಮ್ಮ ಸರ್ಕಾರ ಇದ್ದಾಗ ಹೆಚ್ಚಿನ ಒಂದು ಫಂಡನ್ನು ತಂದು ಇವತ್ತು ಮಾಡಿದ್ದಾರೆ. ಬಂಧುಗಳೇ, ತಮ್ಗೆಲ್ಲನೆಯನ್ನು ನಾನು ಬಹಳ ಹಿಂದೆಯಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾಕೆಂತ ಹೇಳಿದ್ರೆ ನಾನು 99ರಲ್ಲಿ MLA ಆಗಕ್ಕೆ ಮುಂಚೆಯಿಂದ ಸಂಘಟನೆ ಮಾಡ್ತಾರೆ. ಇವತ್ತು ಅವ್ರಿಗೆ ಮಹದೇವಪುರ ಒಂದು ಕ್ಷೇತ್ರ ಒಂದು ಸಂಘಟನೆ ಒಳ್ಳೆಯ ಒಂದು ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಇವತ್ತು ಅದರಲ್ಲೂ ಕೂಡ
ಇವತ್ತು ಅವರು ಶ್ರೀಮತಿ ಅವರು ಇವತ್ತು ಬಹಳ ಒಳ್ಳೆ ಆಕ್ಟಿವ್ ಆಗಿದ್ದಾರೆ. ನಾನು ಅವ್ರು ಫಸ್ಟ್ MLA ಆದಾಗ ನನಗೆ ಆಶ್ಚರ್ಯ ಆಯಿತು ಹೆಂಗಪ್ಪ ಅಂತ ಹೇಳಿ. ಆದರೆ ಇವತ್ತು ಅವ್ರು ನಾನು ಎಲ್ಲಿ ಹೋದರೂ ಕೂಡ ಯಾವುದೇ ಕಾರ್ಯಕ್ರಮ ನೋಡಿದ್ರು ಕೂಡ ಒಂದು ಸ್ಟೆಪ್ ಮುಂದೆ ಅರವಿಂದ್ ಲಿಂಬಾವಳಿ ಅವ್ರಿಗಿನ ಜಾಸ್ತಿ ಕಾರ್ಯಕ್ರಮಗಳು ಇವತ್ತು ಅಟೆಂಡ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ನೇತೃತ್ವದಲ್ಲೂ ಕೂಡ ಒಳ್ಳೆಯ ಒಂದು ಎಕ್ಸ್ಪೋರ್ಟ್ಸ್ ಮಾಡುವಂತಹ ಒಂದು ಕ್ಷೇತ್ರ ಮಹದೇವಪುರ. ಇವತ್ತು GBAಗೆ ಹೈಯೆಸ್ಟ್ ಒಂದು ರೆವಿನ್ಯೂ ಕೊಡುವಂತಹ ಕ್ಷೇತ್ರ ಕೂಡ ಮಹದೇವಪುರ ಕ್ಷೇತ್ರ ಅಂತ ಹೇಳ್ತೀನಿ. ಇವತ್ತು ಬೆಂಗಳೂರು ಸಂಸದನಾಗಿ ನಾನಿದ್ದೀನಿ, ಹೈಯೆಸ್ಟ್ ವೋಟ್ ಲೀಡ್ ಕೊಟ್ಟಿರುವಂಥದ್ದು ಕೂಡ ಮಹದೇವಪುರ ಕ್ಷೇತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ತಾವು ನೋಡ್ತಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಏನು ಇವತ್ತು ಸನ್ಮಾನ್ಯ ಅರವಿಂದ್ ಲಿಂಬಾವಳಿಜಿಯವರು 2008ರಿಂದ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಅವ್ರ ಮನೆ ಹತ್ರ ಮಾಡ್ತಾಯಿದ್ರು. ಅದೇ ಕಾರ್ಯಕ್ರಮ ಇವಾಗ ಭಾರತ್ ಮಾತಾ ಪೂಜೆ ಆಗಿ ಅದೇ ರೀತಿ ನಾವು ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲ ಜಯಂತ್ಯೋತ್ಸವಗಳನ್ನ ಸಹ ಮೊನ್ನೆ ತಾನೇ ನಾವು ವೇಮಣ್ಣ ಜಯಂತಿ ಸಹ ನಾವು ಮಾಡಿದ್ವಿ. ಅಲ್ಲೂ ಚೆನ್ನಾಗಿ ಆ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿರುವಂಥ ಭಾರತ್ ಯಾವ ಪೂಜೆ ಬಂದ್ರೂ ಎಲ್ಲರೂ ಇರ್ತೀರಾ, ಬಹಳ ಸಂತೋಷ. ಈ ದಿನ ಎಲ್ಲರೂ ಬಂದಿದ್ದೀರಾ, ಎಲ್ಲ ಎದ್ದು ಸಹಕರಿಸಿ ಕೊನೆಯ ತನಕ ಇರಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಕ್ಷೇತ್ರದಲ್ಲಿ ಸತತವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಿದೆ ಅಂತಂದರೆ ಅದಕ್ಕೆ ಮುಖ್ಯಸ್ಥರಾದಂತಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೇನೆ ಇವತ್ತು ಎಲ್ಲರೂ ಬಂದಿದ್ದೀರಾ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ಯಾಕಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಮಹದೇವಪುರ ಅಂದರೆ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಟಾಸ್ಕ್ ಫೋರ್ಸಲ್ಲಿ ಎಷ್ಟೊಂದು ಕೆಲಸಗಳಾಗ್ತಿದೆ. ಟಾಸ್ಕ್ ಫೋರ್ಸ್ ಅಂದರೆ ಎಷ್ಟು ಅಭಿವೃದ್ಧಿ, ಎಷ್ಟು ಸಂಘಟನೆ ಬಿಡಮ್ಮ ಅಂತ ಎಲ್ಲರೂ ಹೇಳ್ತಾರೆ. ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂತಂದರೆ ಅರವಿಂದ್ ಲಿಂಬಾವಳಿಯವರು ಮತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿದ್ದೀನಿ. ಭಾಳ ಸಂತೋಷ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯಗಳನ್ನು ಎಲ್ಲರಿಗೂ ನಮ್ಮ ಕ್ಷೇತ್ರ ಜನತೆ ಕೊಡಲಿ. ಹಾಗೆ ನಮ್ಮ ಈ ಒಂದು ಕರ್ನಾಟಕದ ಜನತೆಗೂ ಎಲ್ಲ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅರವಿಂದ್ ಲಿಂಬಾವಳಿಯವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವೇದಿಕೆಯಲ್ಲಿ ಆಸೀನರಾಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಂಗಳೂರು ಮಹಾನಗರದ ಶ್ರೀಧರ್ ರೆಡ್ಡಿ ಅವರೇ, ಪಿಳ್ಳಪ್ಪ ಅವರೇ, ಕೋಲಾರದ ಮಾಜಿ ಲೋಕಸಭಾ ಆ ರೀತಿ ಮಹದೇವಪುರ ಕ್ಷೇತ್ರದಲ್ಲಿ ಸಾಧನೆಗೈದಿರ್ತಕ್ಕಂಥ 26 ಜನ ಇದ್ದಾರೆ. 26 ಜನರನ್ನು ಆಯ್ಕೆ ಮಾಡಿದ್ದಾರೆ. ಜನ ಜಾಸ್ತಿ ಇದ್ದಾರೆ. ಇನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರೇ ಆಚರಿಸ್ತಾ ಇದ್ದೀನಿ. ಕರುಣಾಕರ್ ರೈ ಅವರು ಮತ್ತು PC ಮೋಹನ್ ಅವರು ಹೇಳಿದರು, ಇಲ್ಲಿ ಬೇರೆ ಬೇರೆ ಜಾತಿಯವರು ನಾವು ಸೇರ್ತೀವಿ, ಆ ಜಾತಿ ಉತ್ಸವಗಳು, ದೇವಸ್ಥಾನದ ಉತ್ಸವಗಳನ್ನು ಮಾಡ್ತೀವಿ. ಹೇಳಿದರು ನಮ್ಮ ಹಿಂದೂ ಧರ್ಮ ಎಷ್ಟು ಸನಾತನವಾಗಿರ್ತಕ್ಕಂಥ ಧರ್ಮ ಅಂತ. ಆ ಧರ್ಮಕ್ಕೆ ನಾವು ಸೇರಿ ವರ್ಷ ಕಾಲಿಟ್ಟಿದೆ. ಆ ಸಂದರ್ಭದಲ್ಲಿ ದೇಶಾದ್ಯಂತ ಹಿಂದೂ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. 100ನೇ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಇವತ್ತು ಸಂಘ ಹಿಂದೆ ಇದ್ದಿದ್ರೆ ಹಿಂದೂ ಧರ್ಮದ ಮೇಲೆ ಆಘಾತಗಳಾಗಿ ಇವತ್ತು ಈ ಸಂಘ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಅನ್ನೋದು ಕೂಡ ಬರುವಂತ ದಿನಗಳಲ್ಲಿ ಹೆಸರು ಬರಬೇಕು. ಆ ನಿಟ್ಟಿನೊಳಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಸಂದೇಶವನ್ನು ತಗೊಂಡು ನಾವು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮಹದೇವಪುರ ಉತ್ಸವ ಕಾರ್ಯಕ್ರಮದ
ಈ ಒಂದು ಉದ್ಘಾಟನಾ ಸಮಾರಂಭದ ಕೊನೆ ಅಂತ ವಂದನಾರ್ಪಣೆ ಮಾಡುತ್ತಿರುವ ನನ್ನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ರತ್ನ ಪ್ರಶಸ್ತಿಯನ್ನು ನೀಡಲು ಗೌರವಿಸ ಸರ್, ನಗರ ಮಂಡಲ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ರೆಡ್ಡಿ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಬೇಕು. ಮೊದಲನೇದಾಗಿ ಶ್ರೀಮತಿ ಡಾಕ್ಟರ್ ಸುನೀಲ್ ಶ್ರೀ ಸುಶಾಲಾ ಇಂಡಿಯಾ ಆಗುತ್ತದೆ. ರಚಿಸಿದ ಪ್ರತಿಭಾ ನೀಡಿ ಗೌರವಿಸಲಾಗುತ್ತದೆ. ಮುಂದಿನ ಹಾಗೆ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಪಿಳ್ಳಪ್ಪ ಅವರು ವೇದಿಕೆ ಮೇಲೆ ಬರಬೇಕಂತ ಕಾರ್ಯಕ್ರಮದಲ್ಲಿ and 5 world record holder ಪ್ರವಿಕಾ ಮಾನ್ವಿತಾ ರೆಡ್ಡಿ, ನಿತಿನ್ ದಾಮೋದರ್, ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ. In 30 seconds, congratulations Mr. Nitin. ನಮ್ಮದೇ ವಿಧಾನಸಭಾ ಕ್ಷೇತ್ರದವರು, ಹಾಗಾಗಿ ದಯವಿಟ್ಟು ತಾವೆಲ್ಲರೂ